ಮನಸ್ಸಿಗೆ ಮುದ ನೀಡುವ ನೃತ್ಯ ಕಲೆಯನ್ನು ಸವಿಯಲು ಬಂದಿರುವ ತಮಗೆಲ್ಲರಿಗೂ ಸ್ವಾಗತ. ಇಂದು ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾತಿಲಕ ನಾಟ್ಯಾಚಾರ್ಯ ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರ 90ನೇ ವರ್ಷಾಚರಣೆಯ ಪ್ರಯುಕ್ತ ನಾಟ್ಯ ಮೋಹನ ನವತ್ಯುತ್ಸವ ನೃತ್ಯಶ್ರೀ ಸರಣಿ ಮಾಲಿಕೆ 28ರಲ್ಲಿ ನೃತ್ಯ ಪ್ರಸ್ತುತಿಯನ್ನು ನೀಡಲಿದ್ದಾರೆ ವಿದೂಷಿ ಶ್ರೀಮತಿ ಮಯೂರಿ ಅತ್ತಾವರ್ ಹಾಗೂ ವಿದೂಷಿ ಶ್ರೀಮತಿ ಶ್ರುತಿ ಚಂದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಅವರನ್ನು ಸ್ವಾಗತಿಸುತ್ತಾ, ಇಂದಿನ ಅತಿಥಿಗಳಾದ ಯನಪೋಯ ವೈದ್ಯಕೀಯ ಮಹಾವಿದ್ಯಾಲಯ ಎನಾಟೊಮಿ ವಿಭಾಗ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೇಯಾ ವಿಕ್ರಾಂತ್ ಕುಮಾರ್ ಅವರಿಗೂ ಹಾಗೂ ಬಂದಂಥ ಎಲ್ಲ ನೃತ್ಯ ಕಲಾಭಿಮಾನಿಗಳಿಗೂ ನಾಟ್ಯ ನಿಕೇತನದ ನಿರ್ದೇಶಕಿಯಾಗಿರುವ ಕರ್ನಾಟಕ ಕಲಾಶ್ರೀ ಗುರು ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಹಾಗೂ ಇವರ ಶಿಷ್ಯರಿಂದ ಹೃತ್ಪೂರ್ವಕ ಸ್ವಾಗತ. ಮೊದಲಿಗೆ ದೇವತಾ ಸ್ತುತಿಯೊಂದಿಗೆ ದೀಪ ಪ್ರಜ್ವಲನೆ. ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಇವರು ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರೊಂದಿಗೆ ಬಂದಂತಹ ಅತಿಥಿ ಗಣ್ಯರು ಹಾಗೂ ನೃತ್ಯ ಗುರುಗಳಾದ ರಾಜಶ್ರೀ ಉಳ್ಳಾಲ್, ವಿದೂಷಿ ಶ್ರೀಮತಿ ಮಯೂರಿ ಅತ್ತಾವರ್, ವಿದೂಷಿ ಶ್ರೀಮತಿ ಶ್ರುತಿ ಚಂದ್ರು ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಯೂತಂ ಗಣೇಶ್ವರಂ ಗಜಾನನಯೂತಂ ಗಣೇಶ್ವರಂ ಭಜಾಮಿ ಸತತಂ ಸೂರೇಶ್ವರಂ ಶ್ರೀ ಗಜಾನನಯೂತಂ ಗಣೇಶ್ವರಂ ಭಜಾಮಿ ಸತತಂ ಸೂರೇಶ್ವರಂ ಶ್ರೀ ಗಜಾನನಯೂತಂ ಗಣೇಶ್ವರಂ. ಅಜೇಂದ್ರ ಪೂಜಿತ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ನುತ ಪದ ಪದ್ಮಗರಂ ಕುಂಜರ ಭಂಜನ ಚತುರಧರಗರಂ ಉರುಗುಹಾಗರಂ ಪ್ರಣವಾಕಾರಂ ಗಜಾನನಯೂತಂ. ಗುರುಗಳಾದ ಆರ್.ಕೆ. ಶೀರೂರ್ ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದೀಗ ನೃತ್ಯ ಕಾರ್ಯಕ್ರಮ. ಆಗಮಿಸಿದಂತಹ ಎಲ್ಲ ಹಿರಿಯ ನೃತ್ಯ ಗುರುಗಳಿಗೆ ಹಾಗೂ ಬಂದಂತಹ ಮಕ್ಕಳಿಗೆ ನಮ್ಮ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇಂದಿನ ನೃತ್ಯ ಕಾರ್ಯಕ್ರಮವನ್ನು ಪುಷ್ಪಾಂಜಲಿ ನೃತ್ಯದ ಮೂಲಕ ಆರಂಭಿಸುತ್ತಿದ್ದೇವೆ. ರಾಗ ಹಂಸಾನಾದ, ತಾಳ ಆದಿತಾಳ, ರಚನೆ ದ್ವಾರಕಿ ಕೃಷ್ಣಸ್ವಾಮಿ. ಧಿಮಿತ ಕಿಟ ಧಿಮಿತ ಕಿಟ ಧೋಂ ತೋ
सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां निमित कीटत निमित कीटत ओम 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 कीट सदेमि कीटतां ह्रीं तं तकधनु कीटतां ह्रीं तं तकधिमि कीटतां ह्रीं तं सरिगमदनि सा सनिगमगरि सरिगमदनि सा तकधिमि कीट सरिगमदनि सा तकधिमि कीट सरिगमदनि रे आ ಓಂಕಾರದಿ ಮೈದಾಣಿದ ಮೂಲಾಧಾರನೆ ನನ್ನೆದೆಯಲಿ ನೀ ನೆಲೆಸಿದೆ ನನಗಿನ್ನಾವ ಬವಣೆಯಿಲ್ಲ ಏಕದಂತನೇ ಏಕದಂತನೇ ಎಳೆಚಿಗುರು ಗರಿಕೆಯಾಗಿ ಮೊಳೆದು ನಿನ್ನ ಬಳಿ ಸತತ ನಾನಿದೆ ಜನುಮ ಮತ್ತೊಂದೆನಗಿವೆಯ ಆನೆ ಮೊಗದವನೇ ಆನೆ ಮೊಗದವನೇ ಸಾರವು ನೀನೆ ಸಂಸಾರ ಭಾರವು ನೀನೆ ಐಂಕರ ಸತ್ಪಥವು ನೀನೆ ಸಕಲಾಧಾರನು ನೀನೆ ಬೆನಕ ಮಲೆ ಮಗಳು ತಂದ ಮಾಣಿಕ ನೀ ಮಾತಂಗ ಮೊಗದವನೇ ಮಾತಂಗ ಮೊಗದವನೇ ಕಲೆ ಸಿರಿ ಕಾವ್ಯ ವರ್ಷಿಪ ಗುಂಜಾಮೂರ್ತಯೇ 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 सदेमि कीटतां निमित कीटत निमित कीटत ओम 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 कीट सदेमि कीटतां ह्रीं तं तकधनु कीटतां ह्रीं तं तकधिमि कीटतां ह्रीं तं सरिगमदनि सा सनिगमगरि सरिगमदनि सा तकधिमि कीट सरिगमदनि सा तकधिमि
ಕಿಟ ಸರಿ ಗಮದ ನಿರೇ ಆ ಮುಂದೆ ಭರತನಾಟ್ಯದ ಅತ್ಯಂತ ಜನಪ್ರಿಯ ಹಾಗೂ ಭಾವಪೂರ್ಣ ಕೃತಿಗಳಲ್ಲೊಂದಾದ ನಟನಂ ಆಡಿನಾರ್ ಅನ್ನು ಪ್ರದರ್ಶಿಸಲಿದ್ದೇವೆ. ಈ ಕೃತಿ ನಟರಾಜನಾದ ಪರಮಶಿವನ ದಿವ್ಯ ತಾಂಡವದ ನೃತ್ಯದ ವೈಭವವನ್ನು ಮನಮೋಹಕವಾಗಿ ವರ್ಣಿಸುತ್ತದೆ. ಇದು ರಾಗ ವಸಂತ, ತಾಳ ಕಂಡಚಪ್ಪು ಅಲ್ಲಿದೆ. ರಚನೆ ಶ್ರೀ ಗೋಪಾಲಕೃಷ್ಣ ಭಾರತಿ. ಇದೀಗ ನಟನಂ ಆಡಿನಾರ್.
சேகர் தலைநடுங்க அன்ப மதிர கங்கை துளி சிதற கொண்டாடரும் கொண்டாட இட்டமுடனே கோபால கிருஷ்ணன் பாட சடையாட பரபடமாட கோணி கொடியாட புதோவிது பரவீகள் கண்டோம் என்று இட்டமுடனே கோபால கிருஷ்ணன் பாட சடையாட பரபடமாட கோணி கொடியாட புதோவிது பரவீகள் கண்டோம் என்று அதிசயம் கிடுகிடுங்க சேகர் தலை நடுங்க அண்ட மதிர கங்கை துளி சிதற கொண்டாடரும் கொண்டாட இன்னமுடனே கோபால கிருஷ்ணன் பாட சடையாட பரபடமாட கோணி கொடியாட புந்தோமென்று பரவீகள் கண்டோம் என்று தகனம் தரிதோம் தரிதம் தினி தகதோம் ததனம் தரினம் தரி ததிரு தினு ததி க்ளாந்தி க்ளாந்தி காரச கல்யடு ஜடு தரிதி சுகுதைய தைய ததினி ததித தததா தஜடு ததினி தக்கிட திரதா திக்கிட திரதி தத்தோம் என்று தரிதனம் ತಾನ ರಾಗ ಪರಾಜು ಆದಿತಾಳ ರಚನೆ ರಾಮನಾಥ ಶ್ರೀನಿವಾಸ ಅಯ್ಯಂಗಾರ್.
ರಾಮನಾದ ಪುರಬಾಲ ಕೊಡವು ಮುತ್ತು ರಾಮಲಿಂಗ ರಾಜೇಂದ್ರ ವಿಪುಣಿ ಅಭಿರಾಮಿ ದಯಮೋಗ ರಚ್ಚು ಚುಟಿ ರಾಜರಾಜೇಶ್ವರಿ ಶಂಕರಿ ರಾಮನಾದ ಪುರಬಾಲ ಕೊಡವು ಮುತ್ತು ರಾಮಲಿಂಗ ರಾಜೇಂದ್ರ ವಿಪುಣಿ ಅಭಿರಾಮಿ ದಯಮೋಗ ಶ್ರೀಮತಿ ಮಯೂರಿ ಅತ್ತಾವರ್ ಹಾಗೂ ವಿದುಷಿ ಶ್ರೀಮತಿ ಶ್ರುತಿ ಚಂದ್ರು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಶ್ರೇಯಾ ವಿಕ್ರಾಂತ್ ಕುಮಾರ್ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಗೌರವಾನ್ವಿತ ಅತಿಥಿಗಳು ತಮ್ಮ ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಪೂಜ್ಯ ಮೋಹನ್ ಗುರೂಜಿ, ನಮ್ಮ ಅಮ್ಮ ಅಕ್ಕ ಮತ್ತು ಗಣ್ಯ ವ್ಯಕ್ತಿಗಳು, ವಿದುಷಿ ಮಯೂರಿ, ವಿದುಷಿ ಶ್ರುತಿ, ಹಾಗೆಲ್ಲ ಪೋಷಕರು ಹಾಗೂ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅವಕಾಶ ಕೊಟ್ಟ ನಾಟ್ಯ ನಿಕೇತನಕ್ಕೆ ನನ್ನ ಧನ್ಯವಾದಗಳು. 30 ವರ್ಷಗಳ ಹಿಂದೆ ನಾನು ನಾಟ್ಯ ನಿಕೇತನದ ವಿದ್ಯಾರ್ಥಿನಿಯಾಗಿದ್ದೆ. ಕಾರಣಾಂತರಗಳಿಂದ ಮುಂದುವರಿಸಲಾಗಲಿಲ್ಲ. ಆ ವಿಷಾದ ನನ್ನ ಮನಸ್ಸಲ್ಲಿ ಈಗಲೂ ಇದೆ. ಕೆಲವು ವರ್ಷಗಳ ಹಿಂದೆ ನನ್ನ ಮಗಳು ಭರತನಾಟ್ಯದಲ್ಲಿ ಆಸಕ್ತಿ ತೋರುವಾಗ ನನಗೆ ತುಂಬ ಖುಷಿಯಾಯಿತು. ಅವಳನ್ನು ಬಂದು ಈಗ ನಾಟ್ಯ ನಿಕೇತನದಲ್ಲಿ ಸೇರಿಸಿದ್ದೇನೆ. ಹಾಗೂ ಯಾವಾಗ ಬರುವಾಗಲೂ ನನಗೆ ಅದು ಮೊದಲಿನ ನನ್ನ ವಿಷಾದವು ಈಗ ಸಂತೋಷದಲ್ಲಿ ತಿರುಗುತ್ತಿದೆ. ವೃತ್ತಿಪರ ಸಂಸ್ಥೆಯಲ್ಲಿ ನಾನೊಂದು 10 ವರ್ಷದಿಂದ ಪ್ರಾಧ್ಯಾಪಕಿಯಾಗಿ ಮಾರ್ಗದರ್ಶಿಯಾಗಿ ನನ್ನ ಕೆಲವು ಅನುಭವಗಳನ್ನು ಹೇಳಬಲ್ಲೆ ಅಷ್ಟೇ. ವೃತ್ತಿಪರ ಶಿಕ್ಷಣಕ್ಕೆ ಈ ಮಕ್ಕಳು ತುಂಬ ಉತ್ಸಾಹದಿಂದ ಬಂದು ಸೇರುತ್ತಾರೆ. ಸೇರಿದ ನಂತರ ಸ್ವಲ್ಪ ಸಮಯದಲ್ಲಿ ಓದಿನ ಒತ್ತಡ ಮತ್ತು ಅವರ ಸ್ನೇಹಿತರ ಪ್ರಭಾವ, ಸಮಾಜದ ಸ್ವಲ್ಪ ನಿರೀಕ್ಷೆಗಳು ಹಾಗೂ ಅವರ ಯೌವನದಲ್ಲಿ ಆಗುತ್ತಿರುವ ಮನಸ್ಸಿನ ಹಾಗೂ ಕೆಲವು ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಒತ್ತಡ, ಗೊಂದಲಗಳೆಲ್ಲ ಹೆಚ್ಚಾಗುತ್ತದೆ. ನಾನು ನೋಡಿದ ಪ್ರಕಾರ ಏನೆಂದರೆ, ಯಾವ ಮಕ್ಕಳು ಅತ್ಯುತ್ತಮವಾಗಿದ್ದಾರೆ ಓದಿನಲ್ಲಿ ಅವರು ಮತ್ತು ಯಾವ ಮಕ್ಕಳು ಚಿಕ್ಕನಿಂದಲೂ ಕ್ರೀಡೆಗಳಲ್ಲಿ ಹಾಗೂ ಕಲೆಗಳಲ್ಲಿ
ಶಾಸ್ತ್ರೀಯ ಸಂಗೀತ, ನೃತ್ಯ ಇದರಲ್ಲಿ ನಿಪುಣರಾದ ಮಕ್ಕಳನ್ನು ಅವರು ಇಂತಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವುದನ್ನು ನಾನು ಕಂಡಿದ್ದೇನೆ ನನ್ನ ಅನುಭವದಿಂದ. ಮತ್ತೆ ಉಳಿದ ಮಕ್ಕಳಿಗೆ ಇದೊಂದು ಕಷ್ಟಕರ ಹಾದಿಯಾಗಿ ಸ್ವಲ್ಪ ತಳಮಳ, ಆಂಗ್ಸೈಟಿ, ನಾನು ಕಂಡಿದ್ದೇನೆ 10 ವರ್ಷಗಳಿಂದ. ಹಾಗೆ ನಾನು ಒಂದು ಚಿಕ್ಕ ಉದಾಹರಣೆಯಾಗಿ ಏನು ಹೇಳುವುದೆಂದರೆ, ಈಗ ನಾವು ನೋಡಿರ್ತೇವೆ ರೈತರು ಮಾವಿನ ತೋಟದಲ್ಲಿ ಮಾವಿನ ಸಸಿ ಬೆಳೆಸುವಾಗ ಏನು ಮಾಡ್ತಾರೆ ಅಂದರೆ, ಒಂದು 3 ವರ್ಷಗಳ ತನಕ ಅದರಲ್ಲಿ ಆದ ಹೂಗಳನ್ನೆಲ್ಲ ಕೀಳುತ್ತಾರೆ. ಯಾಕಂದರೆ ಅದು ಅದರ ಬೇರು ಕಾಂಡಗಳು ಗಟ್ಟಿಯಾಗಿ ಸಮೃದ್ಧವಾಗಿ ಮಣ್ಣಲ್ಲಿ ಬೆಳೆಯಲು ಅದನ್ನು ಹಾಗೆ ಮಾಡುತ್ತಾರೆ. ಒಮ್ಮೆ ಮರ ಗಟ್ಟಿಯಾದ ನಂತರ ಮತ್ತೆ ಅದರ ಹೂಗಳನ್ನಾಗಲು ಬಿಡುತ್ತಾರೆ. ಅದರಲ್ಲಿ ಸಮೃದ್ಧವಾದ ಫಲಗಳು ಎಲ್ಲ ಮಾವಿನಕಾಯಿ ನಮಗೆ ಮರದಲ್ಲಿ ಆಗಲು ಬಿಡುತ್ತಾರೆ. ಹಾಗೆ ನೋಡಿದರೆ ನಮ್ಮ ಜೀವನದಲ್ಲಿ ಕೂಡ ಹೇಳ್ತಾರೆ, ದೇರ್ ಇಸ್ ಅನ್ ಏಜ್ ಟು ಗ್ರೋ ಆ್ಯಂಡ್ ಅನ್ ಏಜ್ ಟು ಲಿವ್ ಅಂತ. ಏಜ್ ಟು ಗ್ರೋ 18 ರಿಂದ 25 ವರ್ಷದೊಳಗೆ ಏಜ್ ಟು ಗ್ರೋ. ಈ ಪ್ರಾಯದಲ್ಲಿ ನಮ್ಮ ದೇಹ ಮನಸ್ಸನ್ನು ನಾವು ಸದೃಢವಾಗಿ ಬೆಳೆಸಬೇಕು. ಕ್ರೀಡೆ, ದೈಹಿಕ ಚಟುವಟಿಕೆ, ಶಾಸ್ತ್ರೀಯ ನೃತ್ಯ, ಸಂಗೀತ, ಹೀಗೆ ಅನೇಕ ವಿಧ ವಿಧವಾದ ಕಲೆಯಿಂದ ಶಿಸ್ತು ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸಿ ಮತ್ತೆ ಜೀವನದಲ್ಲಿ ಬರುವ ಪರಿಸ್ಥಿತಿಯನ್ನು ಹೇಗಾದರೂ ಸಮರ್ಥವಾಗಿ ಎದುರಿಸುವ ಶಕ್ತಿ ಸಿಗುತ್ತದೆ ಎಂದು ನನ್ನ ವಿಶ್ವಾಸ. ಹಾಗಾಗಿ ಈ ಕೆಲವು ಮಾತುಗಳಿಂದ ನಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಾಯವಾದ ನಾಟ್ಯ ನಿಕೇತನದ ಶಾಸ್ತ್ರೀಯ ನೃತ್ಯ ಪರಂಪರೆಯನ್ನು ಮುಂದುವರಿಸುತ್ತಿರುವ ನಮ್ಮ ಗುರೂಜಿ ಹಾಗೂ ಅಮ್ಮ ಅಕ್ಕನವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇದೀಗ ವಿದುಷಿ ಶ್ರೀಮತಿ ಮಯೂರಿ ಅತ್ತಾವರ್ ಹಾಗೂ ಶ್ರೀಮತಿ ಶ್ರುತಿ ಚಂದ್ರು ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇವರ ತಾಯಿಯೂ ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ತಮ್ಮೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಬೇಕಾಗಿ ವಿನಂತಿ. ಆ್ಯಕ್ಚುಲಿ ನನ್ನ ಕನ್ನಡ ಈಗ ಅಷ್ಟು ಒಳ್ಳೆ ಇಲ್ಲ, ಆದರೆ ನಾನು ಟ್ರೈ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ಸರಿಗೆ ಮತ್ತು ಅಮ್ಮಕ್ಕನಿಗೆ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಈ ಆಪರ್ಚುನಿಟಿ ಕೊಟ್ಟದ್ದಕ್ಕೆ. ನಾವು ಆಲ್ಮೋಸ್ಟ್ ಈಗ 7-8 ವರ್ಷ ಆಯಿತು ಇಲ್ಲಿ ಇಲ್ಲ, ಹಾಗೂ ಮತ್ತು ಡಾನ್ಸ್ ಬಿಟ್ಟು ಪ್ರಾಕ್ಟೀಸೇ ಇಲ್ಲ ನಮಗೆ. ಸಡನ್ ಅಮ್ಮ ಅಕ್ಕ ಶ್ರುತಿ ಹೇಳಿದ್ರು ಹೀಗೆ ಒಂದು ಕಾರ್ಯಕ್ರಮ ಕೊಡ್ಬಹುದಾ ಅಂತೇಳಿ. ಸರಿ, ಪರವಾಗಿಲ್ಲ, ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ, ನಾವು ಒಂದು 3 ದಿವಸದಲ್ಲಿ ಮತ್ತು ಅಮ್ಮ ಅಕ್ಕ ಕಲಿತಂಥ 3 ನೃತ್ಯವನ್ನೇ ಮಾಡಿದ್ದೇವೆ ಇವತ್ತು. ಅದರಲ್ಲಿ ತುಂಬ ಮಿಸ್ಟೇಕ್ಸ್ ಇರ್ಬೋದು, ಖಂಡಿತ ಉಂಟು, ಯಾಕೆಂತ ಹೇಳಿದರೆ ತುಂಬ ಕಮ್ಮಿ ಪ್ರಾಕ್ಟೀಸ್ ಇತ್ತು, ಅದೊಂದು ವಿಷಯ. ಮತ್ತು ನಮ್ಮದು ಮತ್ತು ಸರ್ ಮತ್ತು ಅಮ್ಮ ಅಕ್ಕ ಒಂದು ಸಂಬಂಧ ಹೇಗೆ ಅಂತ ಹೇಳಿದರೆ, ಇಷ್ಟು ದೂರ ನಾವು ಇದ್ದರೂ ಕೂಡ
ಸಡನ್ ಒಂದು ಫೋನ್ ಮಾಡಿ ಅಕ್ಕ ಇದಿದು ಸ್ವಲ್ಪ ಡೌಟ್ ಉಂಟಂತ ಕೇಳಿದರೆ ಸಾಕು, ಸರಿ ಯಾವಾಗ ಬರ್ತೀಯಾ ಬಾ, ನಾನು ಹೇಳ್ತೇನೆ ಅಂತ. ಅಷ್ಟು ಒಂದು ಎಂತ ಹೇಳ್ತಾರೆ, ಒಂದು ಫ್ಯಾಮಿಲಿ ಥರನೇ ನಮ್ಮ ಬಾಂಡ್ ಹಾಗೆ. ಆಮೇಲೆ ಸರ್ ತುಂಬ ಪೇಷನ್ಸ್. ನಾನು ಒಂದು ವಿಷಯ ಹೇಳಲೇಬೇಕು ಸರ್ ಬಗ್ಗೆ, ಏನಂತ ಹೇಳಿದರೆ ಈಗ ಜನ್ರೇಷನಲ್ಲಿ ನಾವು ನೋಡಿದರೆ ಒಂದು ಸ್ವಲ್ಪ ಗೊತ್ತಿದ್ರೆ ಕೂಡ ಅವರಿಗೊಂದು ತುಂಬ ಒಂದು ಅಹಂಕಾರ ಇರ್ತದೆ. ಬಟ್ ನಾವು ನೋಡಿ ಏನು ಕಲಿಬೇಕಂತ ಹೇಳಿದರೆ ಅವರು ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿದ್ ಅಷ್ಟು ಅವರಿಗೆ ನಾಲೆಜ್ ಉಂಟು. ಆದರೆ ಇಬ್ಬರು ಕೂಡ ಈಗ ನಾನು ಹೇಳಬೇಕಾದ್ರೆ ನನ್ನ ಅಪ್ಪ ಸರ್ ಹಾಗೂ ಅಕ್ಕ ಕೂಡ ಅಷ್ಟು ಅವರಿಗೆ ನಾಲೆಜ್ ಇದ್ದರೆ ಸಹ ಅದನ್ನು ಯಾರ ಹತ್ರ ಸಹ ಒಂದು ಅಹಂ ರೀತಿಯಲ್ಲಿ ತೋರಿಸಿಕೊಳ್ಳುವುದಿಲ್ಲ. ಖಂಡಿತವಾಗಿ ಎಲ್ಲರೂ ನನ್ನ ಒಪ್ತೀರಂತ ಎನಿಸ್ತೇನೆ. ಇದು ನನ್ನ ಪ್ರಕಾರ. ಮತ್ತು ಸರ್ ಕಲಿಸುವಾಗ ಸಹ ಅಷ್ಟೇ, ತುಂಬ ಪೇಷನ್ಸ್ ಅವರಿಗೆ. ನಾವು ತಪ್ಪು ಮಾಡಿದರೂ ಕೂಡ ಅದನ್ನು ಅಷ್ಟೇ ಸಮಾಧಾನದಲ್ಲಿ ಹೇಳ್ತಾರೆ ಅವರು. ಆಮೇಲೆ ಈಗ ನಾವು ತುಂಬ ಮಿಸ್ ಮಾಡ್ತೇವೆ ಇಲ್ಲಿ ಕ್ಲಾಸಿಗೆ ಬರೋದು. ಅದೇ ನಾವು ಫಸ್ಟ್ ಸ್ಟೆಪ್ ಹತ್ಕೊಂಡು ಬರುವಾಗ ಸಾಧ್ಯ ಎನ್ನಿಸ್ತಾ ಇತ್ತು, ನಾವು ಯಾವಾಗ ಇಲ್ಲಿ ಬರ್ತಾ ಇದ್ದೆವು. ಬೆಳಿಗ್ಗೆ 7 ಗಂಟೆಗೆ ಬಂದು ಪ್ರಾಕ್ಟೀಸ್ ಮಾಡಿದ್ದು ಸಹ ಇತ್ತು ಒಂದು ಟೈಮಲ್ಲಿ. ಹಾಗೆ ಮತ್ತು ರಾತ್ರಿ ಇಲ್ಲಿಂದ ಹೋಗುವಾಗ ಅಷ್ಟು ಲೇಟ್. ಅದೆಲ್ಲ ಒಂದು ಒಳ್ಳೆ ಮೆಮೊರೀಸ್. ಇನ್ನು ಪುನಃ ನಮಗೆ ಅದು ಗೊತ್ತಿಲ್ಲ ಕಲಿಸಲಿಕ್ಕೆ ನಮಗೆ ಆಗ್ತದಾ ಇಲ್ಲ, ನಮ್ಮ ಗೊತ್ತಿಲ್ಲ ಏನಂತೇಳಿ. ಅಂತೂ ತುಂಬ ಖುಷಿ ಆಯಿತು ಇವತ್ತು ಈ ವೇದಿಕೆಯಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದ ತುಂಬ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಂತಹ ಎಲ್ಲ ಮಕ್ಕಳಿಗೆ ಒಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದರೆ, ಎಂಥದೇ ಕಮಿಟ್ಮೆಂಟ್ಸ್ ಇದ್ದರೂ ಕೂಡ ಒಂದು ವೀಕೆಂಡ್ಸಲ್ಲಿ ಅಟ್ಲೀಸ್ಟ್ 1 hour 2 hours ಇದಕ್ಕೆ ಒಂದು ಸ್ಪೆಂಡ್ ಮಾಡಿ. ಯಾಕೆಂತ ಹೇಳಿದರೆ ಇವಾಗ ಗೊತ್ತಾಗೋದಿಲ್ಲ, ಲೇಟರ್ ನಿಮಗೆ ಗೊತ್ತಾಗ್ತದೆ, ನಿಮಗೆ ರಿಯಲೈಸ್ ಆಗ್ತದೆ ನಾನು ಅವಾಗ ಕಲಿಬೇಕಿತ್ತು ಅಂತ. ಯಾಕೆಂತ ಹೇಳಿದರೆ ನಮ್ಗೆ ಈಗ ಹಾಗೆ ಆಗ್ತಾ ಉಂಟು, ಅದನ್ನು ನಾವು ಈಗ ಹೇಳೋದಷ್ಟೇ. ಮತ್ತು ಈ 10th ಸ್ಟ್ಯಾಂಡರ್ಡ್ ಆಗಲಿ 12th ಆಗಲಿ ಇಂಜಿನಿಯರಿಂಗ್ ಆಗಲಿ ಏನೇ ನಾವು ಕೋರ್ಸ್ ಹೋದರೂ ಕೂಡ ಅಕಾಡೆಮಿಕ್ಸ್ ಒಂದು ಸೈಡ್ ಇಟ್ಟು ಇದಕ್ಕೆ ನಾವು ಒಂದು ಟೈಮ್ ಕೊಡಲೇಬೇಕು. ಇದು ಆ್ಯಕ್ಚುಲಿ ನಮ್ಮ ಲೈಫಿಗೆ ಒಂದು ಒಳ್ಳೆ ಡಿಸಿಪ್ಲಿನ್ ಕೊಡ್ತದೆ. ಅದಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪು ಏನಾದರೂ ಇದ್ದರೆ ನನ್ನನ್ನು ಕ್ಷಮಿಸಬೇಕು ಸರ್. ಪುನೊಮ್ಮೆ ತುಂಬ ತುಂಬ ಧನ್ಯವಾದಗಳು. ಅಕ್ಕ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಶ್ರುತಿ ಚಂದ್ರು. ನಾನು ಅಬುದಾಬಿಯಲ್ಲಿ ಇರೋದು. ನನ್ನ ಅಕ್ಕ ಹೇಳಿದ ಹಾಗೆ ನಾನು ತುಂಬ ನಾನು ತುಂಬ ಎಂತ ಹೇಳ್ತಿದ್ದೆ, ನನಗೆ ಕನ್ನಡ ನನ್ನ ಸರಿ ಆಗಿ ಬರುವುದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮು ಅಕ್ಕ ಸರ್, ತುಂಬ ಧನ್ಯವಾದಗಳು. ಇದು ಆಪರ್ಚುನಿಟಿ ಸಿಗ್ತದೆ ಅಂತ ನಾವು ಎನಿಸಲೇ ಇಲ್ಲ. ಈ ವೆಕೇಷನಲ್ಲಿ ಬಂದು ಒಂದು ಕಾಲ್ ಮಾಡಿದಾಗ ಅಕ್ಕ ಕೇಳುವಾಗ ನಾವು ಪ್ರಾಕ್ಟೀಸ್ ಇಲ್ಲದೆ ಒಂದು ಮಾಡೋದು. ಫಸ್ಟ್ ಅಕ್ಕನ ಹತ್ರ ನಾನು ಕೇಳಿದ್ದೆ, ಮಯೂರಿ ಹತ್ರ, ನೀನು ಒಟ್ಟಿಗೆ ಮಾಡೋದಾದರೆ ನಾವು ಮಾಡುವ ಅಂತ. ಅಷ್ಟು ನನಗೆ ಪ್ರಾಕ್ಟೀಸ್ ಇಲ್ಲ, ಬಟ್ ನಾವು ಟ್ರೈ ಮಾಡಿದ್ವಿ. ತಪ್ಪಿದೆ, ತುಂಬ ಸಾರಿ. ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿ ಕೊಟ್ಟದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಮಯೂರಿ ಅತ್ತಾವರ್, ವಿದುಷಿ ಮಯೂರಿ ಅತ್ತಾವರ್. ನನ್ನ ತಂದೆ ಇಲ್ಲೇ ಇದ್ದರು, ಸುರೇಶ್ ಅತ್ತಾವರ್, ತಾಯಿ ಮಲ್ಲಿಕಾ ಸುರೇಶ್ ಅಂತ. ಇವಾಗ ನನಗೆ ಮದುವೆ ಆಗಿ 7 years ಆಯಿತು. ನಾನು ಕತಾರಲ್ಲಿ ಟೀಚರ್ ಆಗಿ ಗ್ರೇಡ್ CBSE ಸ್ಕೂಲ್, ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಗ್ರೇಡ್ 10, 11, 12 ಕೆಮಿಸ್ಟ್ರಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅದು ಬಿಟ್ಟು ಬೇರೆ ಇಲ್ಲ. ಡಾನ್ಸ್ ಕ್ಲಾಸ್ ಅದೇ ನಾನು ಹೇಳಿದೆ, 8 ವರ್ಷ ಆಯಿತು ಈಗ ಬಿಟ್ಟು. ಆಮೇಲೆ ನಾವು ಮಾಡ್ತೇವೆ ಅಷ್ಟೇ. ಆ ಪೋದಾರ್ ಮಕ್ಕಳಿಗೆ ಆ್ಯನ್ಯುವಲ್ ಡೇ ಟೈಮ್ ಮಾತ್ರ. ಸೊ ಅದಷ್ಟೇ. ಧನ್ಯವಾದಗಳು. ಈಗ ನಮ್ಮ ನೃತ್ಯ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿ ವರ್ಷಾ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಇವರು BCA ಪದವಿಯಲ್ಲಿ 99% ಅಂಕಗಳನ್ನು ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಇವರ ಈ ಅಪೂರ್ವ ಸಾಧನೆಯನ್ನು ಗೌರವಿಸಿ ಸನ್ಮಾನಿಸಲು ವೇದಿಕೆಗೆ ಬರಲು ವಿನಂತಿಸುತ್ತೇನೆ.
ಇದೀಗ ಶಿಷ್ಯರಿಂದ ಗುರುಗಳಿಗೆ ಗೌರವಾರ್ಪಣೆ. ಇದೀಗ ಗೌರವಾನ್ವಿತ ಗುರುಗಳು ತಮ್ಮ ಅಮೂಲ್ಯ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವಂತೆ ವಿನಂತಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶತವರಿವರು ನಂತರ ಅಭ್ಯಾಸ ಮಾಡಿ ಹತ್ತವರದಲ್ಲಿ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರ ತುಂಬ ವರ್ಷದಿಂದ ನಡೆಸ್ತಾ ಇದ್ದಾರೆ. ಈಗ ಅವರ ಮಕ್ಕಳು ಇಬ್ಬರು ಕೂಡ ಇಲ್ಲಿ ಕೂಡ ಬಂದು ಅಭ್ಯಾಸ ಮಾಡಿದ್ದಾರೆ. ಮತ್ತು ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ, ನನಗೆ ಬಹಳ ಇಷ್ಟವಾದಂಥ ನೃತ್ಯ ಬಂಧಗಳನ್ನು ಅವರು ನರ್ತಿಸಿದ್ದಾರೆ. ಒಂದು ಪುಷ್ಪಾಂಜಲಿ ಸಾಮಾನ್ಯ ಎಲ್ಲರೂ ಮಾಡ್ತಾರೆ, ನಡನ ಮಾಡಿನವ್ರು ಮತ್ತೊಂದು ತಿಲ್ಲಾನ, ಇದು ನನ್ನ ಕೊರಿಯೋಗ್ರಾಫಿಯಲ್ಲಿ ಮಾಡಿದಂಥನ್ನು ಹಾಗೆ ಉಳಿಸಿಕೊಂಡಿದ್ದಾರೆ. ಆದರೆ ಹಿಮ್ಮೇಳದ ಒಟ್ಟಿಗೆ ಮಾಡಿದರೆ ಮಾತ್ರ ಅದು ಸರಿಯಾಗಿದೆ. ಯಾಕಂದರೆ ಲೆಕ್ಕಾಚಾರಗಳಿಗೆಲ್ಲ ಈ CD-ಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆ ಒಂದು ಮುದ್ರೆಗಳನ್ನು ಉಪಯೋಗಿಸುವುದು ಮತ್ತು ನಡೆಗಳಿಗೆ ಕೆಲವೆಲ್ಲ ಅದು ಅವರು ತುಂಬ ಸಮಯ ಅವರು ನೃತ್ಯ ಮಾಡದೆ ಬಹಳ ನಾವು ಮೆಚ್ಚಿಕೊಳ್ಬೇಕು. ಯಾಕಂತ ಹೇಳಿದರೆ ಮದುವೆಯಾಗಿ ಇವರು ಹೊರದೇಶಕ್ಕೆ ಹೋಗಿದ್ದಾರೆ. ಆದರೆ ಈಗ ಎಲ್ಲ ಕಡೆಯಲ್ಲಿಯೂ ಲಘು ನೃತ್ಯಗಳ ಸಂಭ್ರಮವೇ ಇರುವುದರಿಂದ, ಮತ್ತು ಹೊರದೇಶದ್ದು ಹೇಳೋದು ಬೇಡ, ಆದರೂ ಇದನ್ನು ಇಟ್ಟುಕೊಂಡಿದ್ದಾರೆ ಅಂಥೇಳಿ ನನಗೆ ಅಲ್ಲಿ ಕೂತ್ಕೊಂಡಲ್ಲೇ ಮನಸ್ಸಲ್ಲಿ ಒಂದು ಸಂತೋಷ ಪಟ್ಟಿದ್ದೇನೆ. ಮುಂದಕ್ಕೆ ಕೂಡ ಇದನ್ನು ಅವರು ಉಳಿಸಬೇಕು. ಯಾಕಂದರೆ ನಮ್ಮ ಪರಂಪರೆಯಿಂದ ಬಂದಂಥ ನೃತ್ಯ ಶಾಸ್ತ್ರೀಯ ಕಲೆಗಳನ್ನು ನಾವು ಉಳಿಸೋದು ನಮ್ಮ ಧರ್ಮ. ಅದು ಉಳಿಸುವಂಥ ಶಕ್ತಿ ಅವರಲ್ಲಿದೆ. ಅದರಲ್ಲಿ ದೊಡ್ಡವಳು ಮಯೂರಿ, ಅವಳು ತುಂಬ ಹುಷಾರಿನ ಹುಡುಗಿ, ಕೊರಿಯೋಗ್ರಾಫಿ ಕೂಡ ಮಾಡ್ತಾಳೆ. ಸಣ್ಣವಳು ಕೂಡ ಅದೇ ದೊಡ್ಡವಳು, ಯಾಕಂದರೆ ಅವಳ ಅಕ್ಕ. ಆದರೆ ಇವತ್ತು ಅವಳಿಗೆ 8 ವರ್ಷ ಆಯಿತು ನಾವು ಮಾಡದೆ ಅಂತ ಹೇಳಿದ್ಲು. ಆದರೆ ಅಕಸ್ಮಾತ್ತಾಗಿ ಹೇಳುವಾಗ ಈಗ ಇಲ್ಲಿ ಮಾಡಿದ್ದು ವಿಶೇಷವೇ. ಈ ನೃತ್ಯ ಆಗಲಿ ಸಂಗೀತ ಆಗಲಿ ನಾವು ಅದನ್ನು ಅಭ್ಯಾಸ ಮಾಡ್ತಾಯಿದ್ರೆ ನಮಗೆ ಸುಲಭ ಆಗ್ತದೆ. ಆದರೆ ನನಗೆ ತಿಲ್ಲಾನ ಸಾಮಾನ್ಯ ನಾವು ನೋಡ್ತೇವೆ, ಎಲ್ಲರಿಗೂ ಹೇಳಿದ್ರೆ ಗೊತ್ತಾಗಲಿಕ್ಕಿಲ್ಲ. ತಿಲ್ಲಾನದಲ್ಲಿ ಏನೆಲ್ಲ ಇರಬೇಕಾ ಸಣ್ಣ ಮಟ್ಟದಲ್ಲಿ ಅದನ್ನು ನಾವು ಮೇಯ್ಯಾಡೋ ಅಂತೆಲ್ಲ ಹೇಳ್ತೇವೆ, ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ ತಿಲ್ಲಾನ ನನಗೆ ಭಾಳ ಇಷ್ಟವಾದ್ದು. ಅದನ್ನು ಚಾಚು ತಪ್ಪದೆ, ಸ್ವಲ್ಪ ವ್ಯತ್ಯಾಸ ಉಂಟು, ಯಾಕಂದರೆ ಅವ್ರಿಗೆ ಅಭ್ಯಾಸ ಮಾಡೋದು ದೊಡ್ಡ ಇದನ್ನು ಅವರು ಉಳಿಸಿಕೊಂಡು ಈಗಿನ ಈ ವಾತಾವರಣದಲ್ಲಿ ಇದನ್ನು ಉಳಿಸುವಂಥವರಿಗೆ ಶಕ್ತಿ ಉಂಟು. ಅದು ಸ್ವಲ್ಪ ಅಭ್ಯಾಸ ಇಲ್ಲದೆ ಮತ್ತು ಹೊರದೇಶಕ್ಕೆ ಹೋದ ಮೇಲೆ ಜೀವನದ ಇದು ಮತ್ತು ಎಲ್ಲ ವಿಷಯ ಉಂಟು. ಇದರೊಂದಿಗೆ ನಾನು ಮಯೂರಿಗೆ ಮತ್ತು ಅವಳಿಗೆ ಇಬ್ಬರಿಗೆ ಶ್ರುತಿಗೆ ಇಬ್ಬರಿಗೂ ಹೇಳ್ತೇನೆ, ಇದನ್ನು ಉಳಿಸಿಕೊಳ್ಳಿ. ಇದರ ಒಟ್ಟಿಗೆ ಲಘು ನೃತ್ಯಗಳೆಲ್ಲ ಉಂಟು, ಅದು ಬೇಕೇ ಬೇಕು. ಆದರೆ ಇದನ್ನು ಉಳಿಸಿಕೊಳ್ಳಿ. ಮತ್ತು ಮುಂದಕ್ಕೆ ಕೂಡ ಏನಾದರೂ ಬೇಕಾಗಿದ್ದರೆ ತಿದ್ದುಪಡಿ ಏನಾದರೂ ಮಾಡುವಂಥದ್ದಿದ್ದರೆ ಅವರು ಬಂದಿದ್ದಾಗ ನಾನು ಹೇಳಿಕೊಳ್ಳಲಿಕ್ಕೆ ತಯಾರಿದ್ದೇನೆ. ನನಗೆ ಆರೋಗ್ಯ ದೇವರು ಕೊಡಲಿ ಅಂತ ಹೇಳಿಕೊಂಡು, ಮತ್ತು ಸುರೇಶಾತ ಅವರ ದಂಪತಿಗಳು ಅವರ ಇಡೀ ಜೀವನವನ್ನೇ ನೃತ್ಯ ಕಲೆಗೆ ಮುಡಿಪಾಗಿಟ್ಟಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಬಹಳ ಕಷ್ಟ. ಕಲೆಯಲ್ಲಿ ಜೀವನ ಮಾಡೋದು ತುಂಬ ಕಷ್ಟ. ಅದರಿಂದ ಮಾಡಿಕೊಂಡು ಈ ತನಕ ಬಂದು ಈ 2 ಮಕ್ಕಳನ್ನು ಈ ರೀತಿಯಾಗಿ ಬೆಳೆಸಿಕೊಂಡು ಹೋಗೋದು ದೊಡ್ಡ ವಿಷಯ. ಆದ್ದರಿಂದ ನಾನು ಇನ್ನೊಮ್ಮೆ ಭಗವಂತನಲ್ಲಿ ಬೇಡಿಕೊಳ್ತೇನೆ, ಅವರಿಗೆ ಆ ಮಕ್ಕಳಿಗೆ ನಮ್ಮ ದೇವರು, ಆರಾಧ್ಯ ದೇವರು ಅವರಿಗೆ ಇದರಲ್ಲಿ ಈಜುವಂತೆ ಶಕ್ತಿ ಕೊಡಲಿ ಅಂತ ಬೇಡಿಕೊಂಡು ತುಂಬ ಮನಸ್ಸಿನಿಂದ ಆ ಮಕ್ಕಳಿಗೆ ಮತ್ತು ಸುರೇಶ್ ಅವರ ದಂಪತಿಗಳಿಗೆ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡುತ್ತಾ
ನನ್ನ 2 ಮಾತುಗಳನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಮತ್ತು ಕೆಲವರೆಲ್ಲ ಬಂದಿದ್ದಾರೆ ಇವತ್ತು, ಅಭಿಮಾನಿ ಇವತ್ತು ಬಂದಿದ್ದಾರೆ, ನನ್ನ ನೋಡಬೇಕಂತ ಬಂದದಂತೆ. 2 ಶಾರದಾಮಣಿ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಅಂತೂ ಈ ಇಳಿಯ ವಯಸ್ಸಿನಲ್ಲಿ ನನ್ನ ಒಂದು ಇದನ್ನು ವಂಶ ಪರಂಪರೆ ಹೇಳ್ತಾರೆ, ಅದಕ್ಕೆ ತರವಾಡ ಅಂತ ಹೇಳ್ತಾರೆ ಮಲಯಾಳದಲ್ಲಿ. ಅದನ್ನು ಉಳಿಸಿಕೊಳ್ಳುವಂಥ ತುಂಬ ಜನರು ಇದ್ದಾರೆ. ಆದ್ದರಿಂದ ನನಗೆ ಕೂಡ ಈಗ ಇಷ್ಟು ವಯಸ್ಸಿನಲ್ಲಿ ನಾನು ಸಂತೋಷ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟದವರೇ ಹೇಳಿಕೊಂಡು ನನ್ನ ಮಾತನ್ನು ತಮ್ಮ ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳದ್ದಕ್ಕಾಗಿ ಧನ್ಯವಾದಗಳು. ಭ್ಯೋ ನಮಃ. ನಾನೊಂದು ಈ ಭರತನಾಟ್ಯ ಕೆಳಗೆ ಬರಲಿಕ್ಕೆ ಕಾರಣ ನಮ್ಮ ಗುರುಗಳು ಉಳ್ಳಾರ್ ಮೋಹನ್ ಕುಮಾರ್ ಇವರು. ನಾನು ಸ್ವಲ್ಪ ಮಟ್ಟಿಗಾದರೂ ಇವರಲ್ಲಿ ಬಂದು ವಿದ್ಯೆಯನ್ನು ಕಲಿತು ಇವತ್ತು ಒಂದು ಸ್ಥಾನದಲ್ಲಿದ್ದೇನೆ. ಹಾಗೆಯೇ ಇದಕ್ಕಿಂತ ಮೊದಲು ಗುರು ನನ್ನ ಜನಾರ್ದನ ಆಚಾರ್ ಅಂತ ಹೇಳಿಕೊಂಡು, ಹಾಗೆ ಈ ಇಬ್ಬರ ಒಂದು ಮಾರ್ಗದರ್ಶನದಲ್ಲಿ ನಾನು ಈಗ ನೃತ್ಯಾಭ್ಯಾಸವನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ. ಹಾಗೆಯೇ ನನ್ನ 2 ಮಕ್ಕಳು ಈಗ ಅಮ್ಮಕ್ಕೆ ಹೇಳಿದಂತೆ ನನ್ನ ಹತ್ರ ಹೇಳಲೇ ಇಲ್ಲ ಮಕ್ಕಳು, ನಾನು ಮಾಡ್ತೇನೆ ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳಿ ಏನೂ ಹೇಳಿಲ್ಲ. ಕೊನೆಯ ಗಳಿಗೆಗೆ ಬಂದು ಅಮ್ಮಕ್ಕೆ ಹೇಳಿದ್ದಾರೆ, ನಾವು ಡ್ಯಾನ್ಸ್ ಮಾಡ್ತೇವೆ ಅಂತ ಹೇಳಿದರು. ನಾನು ಹೇಳಿದ್ದೇನೆ ಸುದ್ದಿ ಇಲ್ಲ ನನಗೆ, ನಾನು ಡ್ಯಾನ್ಸ್ ಕೂಡ ನೋಡಿದೆ. ಮೊನ್ನೆ ನಮ್ಮ ಶಾರದಕ್ಕೆ ಹೇಳಿದರು, ಯಾವ ಐಟಮ್ ಎಲ್ಲ ಮಾಡ್ತಾರೆ ಅಂತ ಕೇಳಿದರು ನನಗೆ ಫೋನಲ್ಲಿ. ನಾನು ಹೇಳಿದೆ ನನಗೆ ವಿಷಯವೇ ಗೊತ್ತಿಲ್ಲ ಅಂತ. ಯಾಕೆಂತ ಹೇಳಿದರೆ ನನ್ನ ಹತ್ರ ಹೇಳಲು ಕೂಡ ಇಲ್ಲ ನಾನು ಡ್ಯಾನ್ಸ್ ಮಾಡ್ತೇನೆ, ಅಥವಾ ನನ್ನ ಎದುರಲ್ಲಿ ಮಾಡಲಿ ಕೂಡ ಇಲ್ಲ, ಅವರು ತೋರಿಸಲೇ ಇಲ್ಲ ನನಗೆ. ಹಾಗಾಗಿ ಇಲ್ಲಿ ಬಂದು ಭಾಳ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ನನ್ನ ಒಂದು ಗುರುಗಳ ಸಮ್ಮುಖದಲ್ಲಿ ಮಾಡಿದ್ದು ಅದು ನಾವು ಮರೀಲಿಕ್ಕಿಲ್ಲ, ನಮ್ಮ ಜೀವನದಲ್ಲಿ ಮರೀಲಿಕ್ಕಿಲ್ಲ. ಯಾಕೆಂದರೆ ಇಂಥ ಒಂದು ನಾವು ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಇವರ ಎದುರಿಗೆ ಮಾಡುವಂಥದ್ದು ನಾವೊಂದು ಏನೋ ಸೌಭಾಗ್ಯವನ್ನು ಆ ದೇವರಿನಿಂದ ಪಡೆದಿದ್ದೇವೆ. ಹಾಗಾಗಿ ಅದು ಭಾಳ ಸಂತೋಷವಾಗ್ತಾ ಇದೆ. ಹಾಗೆಯೇ ಇವತ್ತು ಬಂದಂಥ ನಮ್ಮ ಶಾರದಕ್ಕ ಹಾಗೂ ಚಂದ್ರಿಕರವರು ಮತ್ತು ಶಿರೋಡಿ ಸರ್ ಅವರದ್ದು ಪರಿಚಯ, ಹಾಗೆ ಇವರೆಲ್ಲ ಬಂದಿದ್ದಾರೆ. ಭಾಳ ಖುಷಿಯಾಯಿತು. ಶಾರದಕ್ಕನ ಹತ್ರ ಕೇಳಿದೆ ನೀವು ಬರ್ತೀರಾ ಅಂತೇಳಿ, ಏನೂ ಹೇಳಲಿಲ್ಲ ಅವರು, ಆದರೂ ಇವತ್ತು ಬಂದಿದ್ದಾರೆ. ಹಾಗೆ ಎಲ್ಲ ಹಿರಿಯರು ಬಂದ ಕಾರಣ ನಮಗೊಂದು ಭಾಳ ಖುಷಿ. ಅವರ ಎದುರಲ್ಲಿ ನನ್ನೊಂದು 2 ಮಕ್ಕಳಿಗೆ ನೃತ್ಯ ಮಾಡುವಂಥ ಅವಕಾಶ ಸಿಕ್ಕಿದೆ. ಆ ಒಂದು ಅವಕಾಶ ಮಾಡಿಕೊಟ್ಟಂಥ ಅಮ್ಮಕ್ಕನಿಗೂ ಕೂಡ ನನ್ನ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನೀವೆಲ್ಲ ನೋಡಿದ್ದೀರಿ, ಏನಾದರೂ ತಪ್ಪುಗಳು ಇರ್ಬೋದು. ಯಾಕೆಂತೇಳಿ ಅವ್ರನ್ನ ಡ್ಯಾನ್ಸ್ ಮಾಡೋದು ತುಂಬ ಸಮಯ ಆಯಿತು. ಯಾಕೆಂದರೆ ಇಲ್ಲಿ ನಾನು ಒಬ್ಬನೇ ಅವರಲ್ಲಿ, ಹಾಗಾಗಿ ನಮಗೇನು ಅವರನ್ನು ಕನೆಕ್ಷನ್ ಇಲ್ಲ ನಮಗೆ ಹೆಚ್ಚಾಗಿ. ಯಾಕೆಂದರೆ ಹೋಗಿ ಬರ್ತಾ ಇರ್ತೇವೆ ಹೊರತು ಡ್ಯಾನ್ಸಿನ ಬಗ್ಗೆ ಅಲ್ಲ, ಬಾಕಿ ಬೇರೆ ವಿಷಯದಲ್ಲಿ ಸಂಸಾರದ ಬಗ್ಗೆ. ಹಾಗಾಗಿ ಇದ್ದುಕೊಂಡು ಆದರೂ ಅದನ್ನು ಮರೆಯಲಿಲ್ಲ, ಮಾಡ್ತಾ ಇದ್ದೇವೆ. ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಅಬುದಾಬಿಯಲ್ಲಿ ಕೂಡ ಕತರಲ್ಲಿ ಕೂಡ ನೃತ್ಯದ ಒಂದು ಕ್ಲಾಸ್ಗಳನ್ನಂತ ಅಂತಲ್ಲ, ಬೇರೆ ಅವರ ಶಾಲೆಗಳಲ್ಲಿ ಕೂಡ ಕಲಿಸ್ತಾ ಇದ್ದಾರೆ. ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕಲೆಯನ್ನು ಬೆಳೆಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲರೂ ಬಂದು ನೋಡಿದ್ದೀರಿ. ನಿಮಗೂ ಕೂಡ ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ನಮ್ಮ ಗುರುಗಳ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅವರು ಧನ್ಯವಾದ ಸಮರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಲ ಕೂಡ ಹೀಗೆ ಆಗೋದು, ಸಡನ್ನಾಗಿ ಬಂದು ಮಾಡ್ತಾರೆ. ಯಾಕೆಂತ ಹೇಳಿದರೆ ಎಲ್ಲ ಹಿರಿಯ ಶಿಷ್ಯರೆಲ್ಲ ಮಾಡೋದು, ಎಷ್ಟೋ ವರ್ಷ ಬಿಟ್ಟು ಮತ್ತೆ ಮಾಡುವವರು. ಯಾಕೆಂದರೆ ಈ ವೇದಿಕೆ ಇರೋದೇ ಅಪ್ಪನಿಗೆ ನೋಡಲಿಕ್ಕೆ ಬೇಕಾಗಿ, ಹಾಗೆ ನನ್ನ ಮಕ್ಕಳು ಕೂಡ ನೋಡಲಿಕ್ಕೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚಾಗಿ ನನ್ನ ಪೋಷಕರನ್ನೇ ಅತಿಥಿಗಳಾಗಿ ಕರೀತಾ ಇರ್ತೇನೆ. ಅದರಲ್ಲೂ ನನಗೆ ಸಡನ್ನಾಗಿ ನೆನಪಾಯಿತು ಇವರದ್ದು. ನನಗೆ ಅವರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಗೊತ್ತಿರಲಿಲ್ಲ, ಮತ್ತು ಗೊತ್ತಾಯಿತು. ಹಾಗಾದರೆ ಇವರು ಮಾತಾಡ್ತಾರೆ ಅಂತ ಹೇಳಿ. ಅವರು ಅದಲ್ಲದೆ ನಮ್ಮ ಇಲ್ಲಿಯ ವಿದ್ಯಾರ್ಥಿನಿ ಕೂಡ ಆಗಿದ್ದರು, ಡಾಕ್ಟರ್ ಶ್ರೇಯಾ ವಿಕ್ರಾಂತ್. ಎನೋಪೇಯದಲ್ಲಿ ಅನಾಟಮಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ತುಂಬ ಸಂತೋಷ ಆಯಿತು, ಒಪ್ಪಿ ಬಂದಿದ್ದಾರೆ ಇಲ್ಲಿವರೆಗೆ. ಅವರಿಗೆ ನಮ್ಮ ನಾಟ್ಯನಿಕೇತನದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಇಂದಿನ ಕೇಂದ್ರ ಬಿಂದು ಆಗಿರುವಂತಹ 2 ಸಹೋದರಿಯರು, ಶ್ರೀಮತಿ ವಿದುಷಿ
ಮಯೂರಿ ಅತ್ತವರು ಹಾಗೂ ವಿದುಷಿ ಶ್ರುತಿ ಅತ್ತವರು. ಈಗ ಅವ್ರ ಅತ್ತವರಲ್ಲ, ನನಗೆ ಮೊದಲು ಹೇಳಿ ಹೇಳಿ ಅದೇ ಬರ್ತಾ ಇದೆ. ಈಗ ಮಯೂರಿ ಕತಾರಲ್ಲಿ ನೆಲೆಸಿದ್ದಾರೆ. ಮಗ ಇದ್ದಾನಲ್ಲಿ, ಅವರ ಯಜಮಾನರು ಬರಲಿಲ್ಲ, ಆದರೆ ಯಜಮಾನರು ತುಂಬ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿದರು. ನಿಮ್ಗೆಲ್ರಿಗೂ ಗೊತ್ತಿದೆ, ನಾವೊಂದು ಏನಾದರೂ ಒಂದು ಕೆಲಸದಲ್ಲಿ ತೊಡಗಿದ್ರೆ ಆ ಕಾರ್ಯದ ಒತ್ತಡ, ಮನೆಯ ಜವಾಬ್ದಾರಿ. ಮೊನ್ನೆ ಹೇಳ್ತಾ ಇದ್ಲು ಅಕ್ಕ, ಮನೆಗೆ ಸ್ಕೂಲಿಂದ ಮನೆಗೆ 6:15 ಮನೆ ಬಿಡ್ತಾಳೆ. ಮನೆಗೆ ಬಂದ ಕೂಡಲೇ ಮಗನದ್ದು ನೋಡಲಿಕ್ಕೆ ಆಯಿತು, ಸಾಕಾಗಿ ಹೋಗ್ತದೆ, ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂತ ಹೇಳಿದ್ಲು. ನಾನು ಹೇಳಿದ್ದೆ ತೊಂದರೆ ಇಲ್ಲ, ನಾನೇ ಹೇಳಿದ್ದೆ ಅವರಿಗೆ. ಯಾಕೆಂತ ಕೆಲವೊಮ್ಮೆ ನಾನು ದೂರದಿಂದ ಎಲ್ಲರೂ ಬಂದಿದ್ದರೆ ಕೇಳ್ತೇನೆ ಮಾಡ್ತೀರಾ ಅಂತ, ನನ್ನ ತಪ್ಪಾಗ್ತದೆ ಅದು ಕೇಳದಿದ್ದರೆ. ಅವಳು ಹೇಳಿದ್ಲು, ಅಬ್ಬಾ ನಾವು ಹೇಗೆ ಮಾಡೋದು, 7 ವರ್ಷ ಆಯಿತು ಎಂತ ಹೆಜ್ಜೆ ಹಾಕದೆ ಅಂತೇಳಿ. ನಿಮಗೆ ಎಷ್ಟು ಬರ್ತದೆ ಅಷ್ಟು ಮಾಡಿ, ತೊಂದರೆ ಇಲ್ಲ, ನಮ್ಮವರೇ ಇರೋದು ಎಲ್ಲರೂ, ಏನಾಗೋದಿಲ್ಲ ಮಾಡಿ ಅಂತ ಹೇಳಿದ್ದಕ್ಕೆ ಒಪ್ಪಿದ್ಲು. ಮಯೂರಿ ತುಂಬ ಒಳ್ಳೆಯ ಕಲಾವಿದೆ, ತುಂಬ ಚೆನ್ನಾಗಿ ನೃತ್ಯ ಮಾಡ್ತಿದ್ಲು ಮೊದಲು. ಈಗಲೂ ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಾನು ನಿನ್ನೆ ನನ್ನ ಮಂಗಳೂರಿನ ಕ್ಲಾಸಿಗೆ ಬಂದಿದ್ದಾಗ ಹೇಳಿದೆ, ಮುಂದುವರಿಸಿ, ನಿಲ್ಲಿಸಬೇಡಿ ಅಂತೇಳಿ. ಅದು ಎಲ್ರಿಗೂ ಕಲೆ ಒಲಿಯುವುದಿಲ್ಲ, ಅವರಿಬ್ಬರಿಗೂ ಒಲ್ದಿದೆ, ಅದನ್ನು ನಾವು ಉಳಿಸ್ಕೊಳ್ಬೇಕು ಸತತ ಅಭ್ಯಾಸದಿಂದ. ಕಷ್ಟ ಆಗ್ತದೆ, ಆದರೂ ಯಾವಾಗ ಸಮಯ ಸಿಕ್ಕಿದಾಗ ಪ್ರಾಕ್ಟೀಸ್ ಮಾಡಿ ಮಾಡ್ತೇನೆ ಅಂತ ಹೇಳಿದಾಳೆ. ಆ ಮಗುವನ್ನು ಹಿಡ್ಕೊಂಡು ಇಲ್ಲಿ ಬಂದು, ರಜೆಗೆ ಬಂದದ್ದು ಇಲ್ಲಿ ಅವರು. ಸಡನ್ನಾಗಿ ಹೇಳಿದ ಕೂಡಲೇ 2-3 ದಿವಸದ ಹಿಂದೆ ಹೇಳಿದಷ್ಟೇ ಒಪ್ಪಿ ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. ಸಣ್ಣ ಸಣ್ಣ ತಪ್ಪು ಯಾರ್ದು ಆಗ್ತದೆ, ಅದಂತೂ ಏನು ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲದೆ ಮಾಡಿದ್ದು ತುಂಬ ಸಂತೋಷ ಆಯಿತು. ಮಯೂರಿ, ಉಳಿಸ್ಬೇಕು, ಇದನ್ನು ಬೆಳೆಸಬೇಕು ಅಂತ ಹೇಳಿ ಅವರನ್ನು ಈ ನಾಟ್ಯನಿಕೇತನದ ಪರವಾಗಿ ವಂದಿಸ್ತಾ ಇದ್ದೇನೆ. ಇನ್ನೊಂದು ತಂಗಿ ಶ್ರುತಿ ಕೂಡ ಹಾಗೆ. ಇಬ್ಬರು ಒಟ್ಟಿಗೆ ಇಲ್ಲಿ ತಂದೆ ಚೆನ್ನಾಗಿ ಅವರನ್ನು ತಯಾರು ಮಾಡಿದರು, ಮತ್ತು ವಿದ್ವತ್ ಪರೀಕ್ಷೆಗೆ ಇಲ್ಲಿ ಬಂದಿದ್ದರು. ನನ್ನ ತರಗತಿ ಕೂಡ ಪ್ರಾಕ್ಟೀಸಿಗೆ ಬರ್ತಾ ಇದ್ದರು. ಇಬ್ಬರು ಸಹೋದರರು, ಮುಖ್ಯವಾಗಿ ಅವರ ಒಂದು ಗುಣ, ತುಂಬ ಒಳ್ಳೆಯ ಗುಣನಡತೆ ಮಕ್ಕಳದಿಬ್ಬರದ್ದು ಕೂಡ. ಶ್ರುತಿ ಕೂಡ ಹಾಗೆ ಚೆನ್ನಾಗಿ ಕಲಿತಿದ್ಲಾಗ. ಆದರೆ ಈಗ ಪುಟ್ಟ ಮಗು ಒಂದು ನೋಡಿದ್ದೀರಿ ನೀವು, ನಿಮಗೆ ಗೊತ್ತಿದೆ ಈಗಿನ ಮಕ್ಕಳನ್ನು ಆಡಿಸೋದು ಬಹಳ ಕಷ್ಟ. ಆ ಮಗುವನ್ನು ನೋಡಿಕೊಂಡು ಸ್ಕೂಲ್ ಟೀಚರ್ ಆಗಿದ್ದಾಳೆ ಅಲ್ಲಿ, ಅವಳು ಹೇಳಿದ್ರಲ್ವ ಆಗ. ಇಬ್ಬರು ಕೂಡ ಸ್ಕೂಲ್ ಟೀಚರ್, ಡ್ಯಾನ್ಸ್ ಟೀಚರ್, ಹೌದು. ಇಬ್ಬರು ಕೂಡ ಜಾಬಲ್ಲಿ ಇದ್ದುಕೊಂಡು ಮನೆಯ ಸಂಸಾರ ನಿಭಾಯಿಸಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಅವರು ಮಾಡ್ತಾ ಇಲ್ಲ, ಬೇರೆ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ನಾವು ಪ್ರಾಕ್ಟೀಸ್ ಇದರಲ್ಲಿ ಸ್ಟೇಜಲ್ಲಿ ಮಾಡಬೇಕಿದ್ರೆ ನಾವು ನಿರಂತರ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಚೆನ್ನಾದ ಒಂದು ಕಾರ್ಯಕ್ರಮ ಏನು ಆಯಾಸ ಇಲ್ಲದೆ ಮಾಡ್ಬೋದು. ಆದರೆ ಇವರಿಬ್ಬರು ಕೂಡ ಏನೂ ಒಂದು ಅಭ್ಯಾಸ ಇಲ್ಲದೆ ಕೇವಲ 2-3 ದಿನದಲ್ಲಿ ಇಬ್ಬರು ಡಿಸೈಡ್ ಮಾಡಿ, ನೀನು ಅದು ಮಾಡು, ನಾನು ಇದು ಮಾಡು ಅಂತ ಮಾತಾಡಿಕೊಂಡು ಮಾಡಿರ್ಬೋದು ಬಹುಶಃ. ಅದರಿಂದ ತುಂಬ ಸಂತೋಷ ಆಯಿತು. ಇಬ್ಬರು ಕೂಡ ಒಪ್ಪಿಕೊಂಡು, ನನಗೆ ಆಸೆ ಇತ್ತು ನನ್ನ ತಂದೆ ಎದುರು ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಇಬ್ಬರಿಗೂ ಇನ್ನೊಮ್ಮೆ ಶ್ರುತಿಗೆ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ನಾನು ಸುರೇಶ್ ಅತ್ತವರ ಬಗ್ಗೆ ಹೇಳಲೇಬೇಕು. ನನ್ನ ತಂದೆಯವರ ಹತ್ರ ಕಲ್ತಿದ್ದಾರೆ ಅವರು. ನಾವಿಬ್ಬರು ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತು ಅಂತ ನಮ್ಮ ಮಂಗಳೂರು, ಉಡುಪಿ, ಕಾಸರಗೋಡು, ಪುತ್ತೂರು ಈ ಜಿಲ್ಲೆಗಳಲ್ಲಿ ನೃತ್ಯ ಕಲಾವಿದರ ಒಂದು ಸಂಘಟನೆ ಇದೆ. ಅದರಲ್ಲಿ ನಾನು ಅಧ್ಯಕ್ಷಳಾಗಿದ್ದೇನೆ. ಕೋಶಾಧಿಕಾರಿಯಾಗಿ ಸುರೇಶ್ ಅತ್ತ ಅವರಿದ್ದಾರೆ. ಅವರಂತಹ ಒಂದು ಕೋಶಾಧಿಕಾರಿ ಖಂಡಿತ ಎಲ್ಲೂ ಸಿಕ್ಲಿಕ್ಕಿಲ್ಲ. ಎಷ್ಟೋ ವರ್ಷದಿಂದ ಅವರೇ ಕೋಶಾಧಿಕಾರಿ. ಅಷ್ಟು ಚೆನ್ನಾಗಿ ಲೆಕ್ಕಪತ್ರ ಒಂದು ಇಡುವ ಒಂದು ಕ್ರಮ ನೋಡಿದರೆ ನಾನು ಯಾವಾಗಲೂ ನೀವೇ ಪರ್ಮನೆಂಟ್ ಆಗಬೇಕು, ಇನ್ನು ಯಾರಿಗಿದ್ರಿಂದ ಸಾಧ್ಯ ಇಲ್ಲ ಅಂತ. ಬಹಳ ಕಷ್ಟ ಇದೆ, ಅದನ್ನು ತುಂಬ ಕಷ್ಟ ಇದೆ. ಅದರೆಡೆಗೆ ಇಲ್ಲಿ ನೃತ್ಯ ತರಗತಿ ಕೂಡ ನಡೆಸ್ತಾ ಇದ್ದಾರೆ. ಇಬ್ಬರು ಮಕ್ಕಳು, ಯಾಕೆಂದರೆ ಒಂದು ಸರ್ಟನ್ ಏಜ್ ಆದಮೇಲೆ ನಮಗೆ ಯಾರಾದರೂ ಮಕ್ಕಳು ಹೆಲ್ಪಿಗೆ ಬೇಕಾಗ್ತದೆ. ಆ ಪಾಪ ಇಬ್ಬರು ಮಕ್ಕಳು ಹೊರದೇಶದಲ್ಲಿದ್ದಾರೆ. ನೃತ್ಯ ತರಗತಿ ಮಾಡಿಕೊಂಡು ಇದೆಲ್ಲ ನಿಭಾಯಿಸಿಕೊಂಡು ಅವರಿಗೆ ಒಳ್ಳೆ ಒಂದು ಜೊತೆಗಾತಿ ಸಿಕ್ಕಿದ್ದಾರೆ, ಮಲ್ಲಿಕಾ ಅಂತೇಳಿ ಅಲ್ಲಿದ್ದಾರೆ. ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಪತಿಯವರಿಗೆ. ಈಗ ಮಾತ್ರ ಮಕ್ಕಳ ಹತ್ರ ಹೋಗಲೇಬೇಕಾಗ್ತದೆ, ಪುಟ್ಟ ಮಕ್ಕಳಿರುವ ಕಾರಣ. ಇದೆಲ್ಲ ನಿಭಾಯಿಸಿಕೊಂಡು ಸುರೇಶ್ ಅತ್ತ ಅವರು ಒಳ್ಳೊಳ್ಳೆಯ ನೃತ್ಯ ರೂಪಗಳನ್ನು ರಚಿಸಿ ಮಾಡ್ತಾ ಇದ್ದಾರೆ. ಮಂಗಳೂರಿನ ಅತ್ತಾವರಲ್ಲಿ ಚಕ್ರಪಾಣಿ ಕಲಾಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಒಳ್ಳೆಯ ಗುರುಗಳಾಗಿ, ಒಳ್ಳೆಯ ಕೋಶಾಧಿಕಾರಿಯಾಗಿ ಇಲ್ಲಿ ಬಂದಿದ್ದಾರೆ. ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಮಾಡ್ತಾರೆ. ನಮ್ಗೆ ಏನಾದರೂ ಸಹಾಯ ಬೇಕಿದ್ರೆ, ಯಾರಿಗಾದರೂ ಸಹಾಯ ಬೇಕಿದ್ರೆ ಮಾಡ್ತಾ ಇರ್ತಾರೆ. ಅಂತಹ ಗುರುಗಳಾದ ಸುರೇಶ್ ಅತ್ತ ಅವರು, ಇವರಿಗೆ ಕೂಡ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ಬಹಳಷ್ಟು ಜನ ಆಗಮಿಸಿದ್ದೀರಿ, ಅವರಿಗೆ ಯಾವಾಗಲೂ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂತ ಹೇಳಿದರೆ ನಮಗೆ ಇಲ್ಲಿ ಮಾಡುವಂತಹ ಕಲಾವಿದರಿಗೆ ನೀವಿದ್ದರೆ ಮಾತ್ರ ಪ್ರೋತ್ಸಾಹ ಸಿಗ್ತದೆ. ಆದರೆ ನೃತ್ಯದಲ್ಲಿ ಕಲೆಯಲ್ಲಿ ಆಸಕ್ತಿ ಇರುವಂತಹ ಕೆಲವೇ ಮಂದಿ ಇದ್ದರೂ ತೊಂದರೆ ಇಲ್ಲ, ಯಾವಾಗಲೂ ಬರ್ತಾ ಇರ್ತೀರಿ. ಮುಖ್ಯವಾಗಿ ನನ್ನ ಆತ್ಮೀಯ ಗೆಳತಿ ಅಂತ ಹೇಳ್ಬೋದು, ನನ್ನ ತಂದೆಯವರ ಶಿಷ್ಯೆ. ನಾವಿಬ್ಬರು ಯಾವಾಗಲೂ
ದಿನ ಫೋನಲ್ಲಿ ಮಾತಾಡ್ತೇವೆ. ನನ್ನ ಒಂದು ಸಹೋದರಿಯಾಗೆ ಸನಾತನ ನಾಟ್ಯಾಲಯದ ಗುರುಗಳಾಗಿರುವಂತಹ ಶ್ರೀಮತಿ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್, ಕರ್ನಾಟಕ ಕಲಾಶ್ರೀ ಆಗಮಿಸಿದ್ದಾರೆ. ಕಣ್ಣಿನ ಒಂದು ಪೊರೆಯ ಒಂದು ಸರ್ಜರಿ ಆಗಿದ್ದು ನೋಡಿ ಬಂದಿದ್ದಾರೆ ಕಪ್ಪು ಗ್ಲಾಸ್ ಹಾಕಿಕೊಂಡು. ಅವರಿಗೆ ಕೂಡ ನಾನು ಪ್ರೀತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಕಲಾ ಪೋಷಕರಾಗಿ ಕಲಾಭಿಮಾನಿಗಳಾಗಿರುವಂತಹ ಇದುವರೆಗೆ ಆಫ್ರಿಕಾದಲ್ಲಿ ನೆಲೆಸಿರುವಂತಹ ಶಿರೂರು ಸರ್, ತುಂಬ ಒಂದು ಕಲೆಯ ಮೇಲೆ ಅಭಿಮಾನ ಅವರಿಗೆ. ರಾಮ ಶಿರೂರು, ನನಗೆ ನಾವು ಯಾವಾಗಲೂ ಶಿರೂರು ಅಂತೇಳಿ ಅದೇ ಅಭ್ಯಾಸ ಆಗಿದೆ. ಆಫ್ರಿಕಾದಲ್ಲಿ ಎಷ್ಟೋ ವರ್ಷ ಇದ್ದರು, ಇದೀಗ 30 ವರ್ಷ ಇದ್ದರು. ಇದೀಗ ಮಂಗಳೂರಲ್ಲಿ ನೆಲೆಸಿದ್ದಾರೆ. ಎಲ್ಲ ಕಡೆ ನೃತ್ಯ ಕಾರ್ಯಕ್ರಮ ಆಗೋಗಿ ಹೋಗ್ತಾರೆ, ಕಲಾವಿದರನ್ನು ಪ್ರೋತ್ಸಾಹ ಮಾಡ್ತಾರೆ. ಒಳ್ಳೆಯ ಒಬ್ಬರು ಪ್ರೋತ್ಸಾಹಕರು. ಅದೇ ರೀತಿ ಕಷ್ಟದಲ್ಲಿರುವವರಿಗೆ ಸದಾ ಸಹಾಯ ಮಾಡುವಂತಹ ಮೇರು ವ್ಯಕ್ತಿತ್ವದ ಶಿರೂರವರಿಗೆ ನಮ್ಮ ನಾಟ್ಯನಿಕೇತನದ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಮುಖ್ಯವಾಗಿ ಯಾವಾಗಲೂ ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ಊರಿಗೆ ತೋರಿಸ್ತಿರುವಂತಹ ಅಬ್ಬಕ್ಕ ಚಾನೆಲ್ನ ಶಶಿಧರ್ ಪೊಯ್ಯತ್ತ ಬೈಲ್ ಇವರಿಗೆ ಕೂಡ ನಮ್ಮ ನಾಟ್ಯನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ನಾನು ಮುಖ್ಯವಾಗಿ ಇವತ್ತು ಹೇಳಲೇಬೇಕು, ನಮ್ಮ ಶಿಷ್ಯ ವರ್ಷ ಅಂತ ಇಲ್ಲಿದ್ದಾಳೆ. ಅವಳು ಮೊದಲು ಯೋಗೀಶ್ವರಿ ಅಂತ ಒಬ್ಬರು ಗುರುಗಳ ಹತ್ರ ಕಲಿತು ಈಗ ಇಲ್ಲಿ ಕಾಲೇಜ್ ಕಲೀಲಿಕ್ಕೆ ಇಲ್ಲಿ ಬಂದಿದ್ದಾಳೆ. ನೃತ್ಯ ತರಗತಿಗೆ ಯಾವಾಗಲೂ ಬರ್ತಾ ಇದ್ದು ನೀವು ನೋಡಿದ್ದೀರಿ. 99% BCಯಲ್ಲಿ ಅಂಕ ಗಳಿಸಿದ್ದಾರೆ. ನಿಜವಾಗಿ ಇದೊಂದು ದೊಡ್ಡ ವಿಷಯ. ನೋಡಿ ಅವ್ರು ಎಷ್ಟು ಸಿಂಪಲ್ ಆಗಿದ್ದಾರೆ ಗೊತ್ತೇ ಇಲ್ಲ ನನಗೆ. ಅವ್ರು ಹೇಳೂ ಇಲ್ಲ ಸಿಕ್ಕಿದ್ದಾರೆ, ನನಗೆ ಬೇರೆಯವರು ಹೇಳಿ ಗೊತ್ತಾದ್ದು. ತುಂಬ ಸಂತೋಷ ಆಯಿತು. ನೃತ್ಯಕ್ಕೂ ಬಂದುಕೊಂಡು ಈ ಥರ ಒಳ್ಳೆ ಎಲ್ಲ ಮಕ್ಕಳಿಗೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೆ ಒಂದೇ ಒಂದು ಬೇಸರ ಆಗೋದು, ಎಲ್ ಕೆ ಜಿ ನಾನು ತಗೊಳ್ಳೋದಿಲ್ಲ. ಸಾಧಾರಣ 1, 2ನೇ ಕ್ಲಾಸ್ 3ನೇ ಕ್ಲಾಸಿನ ಮಕ್ಕಳು ಪರೀಕ್ಷೆ ಉಂಟು ಅಂತ ಹೇಳಿದಾಗ 1 ತಿಂಗಳಿಂದ ಕ್ಲಾಸಿಗೆ ಬರ್ತಾ ಇಲ್ಲ. ನಿಜವಾಗಿ ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ, ಈ ಒಂದು ಕಲೆ ನಿಜವಾಗಿ ನಿಮಗೆ ಅಡ್ಡ ಬರುವುದೇ ಇಲ್ಲ. ನಿಮಗೆ ವಿದ್ಯೆಗೆ ಇದು ಓದಲಿಕ್ಕೆ ನಿಜವಾಗಿ ಒಂದು ಪ್ರೋತ್ಸಾಹ ಕೊಡ್ತದೆ, ಕೂಲ್ ಆಗಿರಲಿಕ್ಕೆ ಮೈಂಡ್ ಅಂತ ಹೇಳ್ತೇನೆ. ಬಟ್ ಇವತ್ತು ಸಹ ಹಾಗೆ ನೋಡಿ, ಮಳೆ ಅಂತ ತುಂಬ ಮಕ್ಕಳು ಬರಲಿಲ್ಲ. ನೀವು ಯಾವಾಗಲೂ ಬೇರೆಯವರ ಕಲೆಯನ್ನು ನೋಡ್ತಾ ಇದ್ದರೆ ನೀವು ಉದ್ಧಾರ ಆಗ್ತೀರಿ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೇನೆ. ಬಹುಶಃ ಮನೆಯವರು ಮಳೆ ಬರೋದು ಬೇಡ ಅಂತ ಬರದಿದ್ದಾರೆ ಕೆಲವು ಮಕ್ಕಳು, ತೊಂದರೆ ಇಲ್ಲ. ಮುಂದಿನ ಕಾರ್ಯಕ್ರಮಕ್ಕೆ ಕೂಡ ಹೀಗೆ ಬರ್ತಾ ಇರಿ ಅಂತ ಹೇಳುತ್ತಾ, ನಾನು ಯಾವಾಗಲೂ ತಿಂಗಳು ಕಾರ್ಯಕ್ರಮ ಮಾಡ್ತಿದ್ದೆ. ಪ್ರತಿ ತಿಂಗಳಲ್ಲಿ ಇದು 2 ವರ್ಷದವರೆಗೆ ಮಾಡಿದ್ದೇನೆ. ಆದರೆ ಈ ವರ್ಷ ನಮ್ಮ ಸಂಸ್ಥೆಗೆ 70 ವರ್ಷ. ಆದ್ದರಿಂದ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ 1 ತಿಂಗಳು ನೃತ್ಯ ಕಾರ್ಯಕ್ರಮ, 1 ತಿಂಗಳು ಕಾರ್ಯಾಗಾರ, 2-3 ಕಾರ್ಯಾಗಾರ ನಡೆಸಿದೆ ಇಲ್ಲಿ. ನಮ್ಮ ತಂದೆಯವರು ಗುರುಗಳಾಗಿರುವಂತಹ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಜತಿಗಳ ಒಂದು ಕಾರ್ಯಾಗಾರವನ್ನು ಆರಂಭಿಸಿ, ಅದರ ನಂತರ ತಾಳದ ಬಗ್ಗೆ ಮಂಜುನಾಥ್ ಅವರು ನಡೆಸಿಕೊಟ್ರು. ಅದಾದ ನಂತರ ಕೇಶವಿನ್ಯಾಸ, ವಸ್ತ್ರ ವಿನ್ಯಾಸದ ಬಗ್ಗೆ ನನ್ನ ಒಬ್ಬರು ಪೋಷಕರು ಕಾರ್ಯಾಗಾರ ನಡೆಸಿಕೊಟ್ರು. ಇನ್ನು ಮುಂದಕ್ಕೆ ಕೂಡ ಬರುವ ತಿಂಗಳೊಬ್ಬರು ಕೇಳಿದ್ದೇನೆ. ಅದೇನೋ ನನಗದ್ರ ಬಗ್ಗೆ ಏನು ಅಂತ ಇನ್ನೂ ಗೊತ್ತಾಗಲಿಲ್ಲ. ನಾನು ಅದನ್ನು ಅವರ ಇದರಲ್ಲಿ ನೋಡಿದ್ದೆ ವಾಟ್ಸಪ್ಪಲ್ಲಿ. ನಮ್ಮದೇ ಪೋಷಕರು ಮಕ್ಕಳಿಗೆ ಉಪಯೋಗವಾಗುವಂತಹ ಹೀಗೆ ನನ್ನ ಯೋಚನೆ ಇದೆ. 1 ತಿಂಗಳು ನೃತ್ಯ ಕಾರ್ಯಕ್ರಮ, 1 ತಿಂಗಳು ಏನಾದರೂ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ. ಇದಕ್ಕೆಲ್ಲದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಬೇಕು ಅಂತ ಹೇಳುತ್ತಾ, ಇದೇ ರೀತಿ ಕಾರ್ಯಕ್ರಮ ಆಗ್ತಾ ಇರ್ತದೆ. ನೀವೆಲ್ಲರೂ ಬರಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ಕಲೆಯನ್ನು ನಿಮ್ಮಿಂದ ಬೆಳೆಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ಆಗಮಿಸಿದಂತೆ ಎಲ್ಲರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಅಬ್ಬಕ್ಕ